ಶರಣಯ್ಯ ಹಾತರಗಿರಿ ಮಠ ಮತ್ತು ಈ 3 ವರ್ಷ ಹೇಗೆ ಆಕ್ಕತನ್ನೋದು ಹ್ಮ್. ಈ ಸಣ್ಣ ಮಕ್ಕಳಿಗೆ 3 ತಿಂಗಳಿಂದ 4 ತಿಂಗಳಾಗಿಂದ ಗಜಗಾನ ಮಕ್ಕಳಿಗೆ ಕೂಡ ಹಾಕ್ಬೇಕು ಅವನ್ನ. ಅದ್ರ ನಂತರ 3 ರಿಂದ 4 ತಿಂಗಳ ನಂತರನೇ 4 ತಿಂಗಳ ನಂತರನ. ಯಾಕಂದ್ರ ಈ 3 ತಿಂಗಳ ಇದ್ದಾಗ ಹೊರಗೆ ತರೋದಿಲ್ಲ ಪಾಪನ್ನ. ಹ್ಞೂನ್ರಿ. 4 ಹಂಗ ಹೆಣ್ಮಕ್ಳು ಏನ್ರ ಆದಾಗ ಅವ್ರು ನೆದ್ರ ಬಿದ್ರ ಅವ್ರು ಮುಟ್ಟಿದ್ರ ಆ ಒಂದು 3 ವರ್ಷ ಪರಿಣಾಮ ಮಕ್ಕಳಿಗೆ ಸಣ್ಣದ. ಆ ಉದ್ದೇಶಕ್ಕಾಗಿ ಮಕ್ಕಳಿಗೆ ಸಣ್ಣ ಗಜಗಾನ ಕೊಳಕ್ ಹಾಕುವ ಈಗ ಗಜ್ಜೆ ಹಾಕುದ್ರಿಂದ ಏನಾಗತ್ರಿ? ಹೊಳ್ಳಿ ಊಟ ಮಾಡುದಿಲ್ಲ, ಎದೆ ಹಾಲು ಕುಟಂಗಿಲ್ಲ, ಹೊಳ್ಳಿ ಹುಬ್ಬು ಮ್ಯಾಗ ಸ್ವಲ್ಪ ಹುಡುಗರಿಗೆ ಅದ್ ಲಕ್ಷಣ ಕಾಣ್ತಲ್ರಿ ಅದ. ಹೊಳ್ಳಿ ನೀ ಕಿವಿ ಚೆಕ್ ನೋಡಿದ್ರು ಆ ಮಕ್ಕಳಿಗೆ ಕಿವಿ ನೋವು ಆಗುದಿಲ್ಲ. ಯಾಕಂದ್ರ ಅದ ನರ ಅಷ್ಟು ಅಲ್ಲಿದ ನೋವು ಅನ್ಸುದಿಲ್ಲ ಹುಡುಗರಿಗೆ. ಜಾಸ್ತಿ ಆತಂದ್ರ ಅದ ಮಕ್ಕಳು ಸುಂದಕು ಹೊಳ್ಳಿ ಊಟ ಮಾಡುದಿಲ್ಲ. ಸಣ್ಣ 7-8 ತಿಂಗಳ ಮಕ್ಕಳಿದ್ದು ಅಂದ್ರ ಹತ್ತಿರ ಸಂಡಾಸ ಮಾಡ್ಕೊಳ್ಳೋದು, ಉಲ್ಟಿ ಮಾಡ್ಕೊಳ್ಳೋದು, ಅದರಿಂದ ಪರಿಣಾಮ ಬೀರುತ್ತೆ 3 ವರ್ಷ ಆತಂದ್ರ. ಆ ಉದ್ದೇಶಕ್ಕಾಗಿ ಈಗ ಒಂದು ಗಜಗಾನ ನಾವು ಮಕ್ಳು ಕೊಡಾಗ ಹಾಕ್ತಿವಿ. ಹಳ್ಳಿಯಾಕ ದೂರ ಬರ್ತಾರ, ಇಲ್ಲೇ ಒಂದ ಊರಂದಲ್ಲ. ಈ ಧಾರವಾಡ ಜಿಲ್ಲಾಗ ಬರ್ತೈತಿ, ಬೆಳಗಾವಿ ಡಿಸ್ಟಿಕ್ ನಾಗ ಬರ್ತಾರ, ಕೊಪ್ಪಳ ಜಿಲ್ಲಾದಾರ ಬರ್ತಾರ. ಎಲ್ಲಾ ಕಡೆ ಸುತ್ತ ಬಂದ ಮನಿಗ್ ಹೋಗಿಂದ ಫಸ್ಟ್ ಕೈಕೊಂಬ ತಕೊಂಡ್ ಗಜಗ ತಗೊಂಡ್ ಮನಿಗ್ ಬಾಗಲ್ ಹೋಗಿಂದ ಊದಿನ ಕಟ್ಟಿ ಹೋಗಿ ಕೊಟ್ಟು ಹೊಚ್ಚಿನ ಮ್ಯಾಗ ಮಕ್ಕಳು ಕುಂದಿಸಿ ಕೊಳ ಕಟ್ಬೇಕು. ಯಾರಾದ್ರೂ ಕಟ್ಬೋದು. ಇದ್ರ ಸ್ವಾದರ ಮಾವುಗಳಾಗಲಿ ಇದ್ರ ಕಟ್ಸರಿ. ನೀವು ಮನೆಯವ್ರ ಯಾರು ಕಟ್ಟಾಕ ರೆಡಿ ಐತಿ. ಕಟ್ಟಿಂದ ಸಣ್ಣ ಮಕ್ಕಳನ್ನ ಗದ ಕಟ್ಟಿಂದ ಅವ್ರನ್ನ ಎರದ ಹನುಮಪ್ಪನಿಗೆ ಹೋಗಿ ದೀಪ ಹಚ್ಕೊಂಡ್ಬಿಡು. ಈಗ ಮೂಲ ಅಂದ್ರ ನಿಮ್ದು ಒಂದೇ ಇಲ್ಲಿ? ಮೂಲ ಅಂದ್ರ ಭದ್ರಾಪುರದೊಳಗ ಮಾಡುದು ಮೂಲ ನಾವ್ ಅಷ್ಟ. ಹಂಗ ಎಲ್ಲಾ ಕಡೆ ಮಾಡಾಕ್ ಕುಂತಾರ. ಆದ್ರ ಅದ್ ಎಲ್ಲಾ ಕಡೆ ಮಾಡಾಕ್ ಕುಂತಾರ, ಅವ್ರೊಳಗ ಏನ್ ಹಾಕ್ತಾರೋ ನಮ್ಗೆ ಗೊತ್ತಿಲ್ಲ. ಮಕ್ಕಳಿಗೆ ಯಾರ ಮಕ್ಕಟ್ಟು ಇಲ್ಲೋ ಅವ್ರು ಕಟ್ಕೊಂಡು ಹೋದ್ರಿಗೆ ಗೊತ್ತು. ಯಾಕಂದ್ರ ಪೂರಿಯಿಂದ ಮಾಡುದು ನಾವ ಗದಕ್ಕ ಬಂದು ಎಲ್ಲಾರು ಒಯ್ದಿಲ್ಲೇ. ಇನ್ ಕಡೆ ಓದದ್ ಮಕ್ಳು ಮಾತ್ರ ಎಲ್ಲವೂ ಸಕ್ಸಸ್. ಇಲ್ಲಿ ಮತ್ತೇನೇನ್ ಐತ್ರಿ ಇಲ್ಲಿ ನಿಮ್ಮ ಭದ್ರಾಪುರದೊಳಗ? ಚಿಕಿತ್ಸೆ ಕೈಕಾಲ ಮುರಿದ ಕಟ್ತಾರ, ಹೊಳ್ಳಿ ಆಕಳ ಇಳಿದ್ರ ಸರ್ಪಿ ಮದ್ದಿಸ್ತಾರ,